ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೀತೆಯನ್ನು ವಾಹನದಲ್ಲಿ ಹಾಕಿದ್ದಕ್ಕೆ ದಲಿತ ಯುವಕನಿಗೆ ಮನಸ್ಸೋ ಇಚ್ಛೆಯಂತೆ ಥಳಿಸಿ ಮರ್ಮಾಂಗಕ್ಕೆ ಪೆಟ್ಟು ಬೀಳುವಂತೆ ಮಾಡಿದ್ದಾರೆ. ದೀಪು ಎಂಬ ವ್ಯಕ್ತಿಗೆ ಪೆಟ್ಟು ಬಿದ್ದಿದ್ದು ಈಗಾಗಲೇ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ದೀಪು, ಪ್ರಕರಣವನ್ನು ದಾಖಲಿಸಿ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ. ನಂತರದಲ್ಲಿ ದಲಿತ ಮುಖಂಡರೆಲ್ಲ ಒಟ್ಟುಗೂಡಿ ಹಲ್ಲೆಗೆ ಒಳಗಾದ ದಲಿತ ಸಮುದಾಯದ ವ್ಯಕ್ತಿಗೆ ನ್ಯಾಯ ದೊರಕಿಸಿಕೊಡಬೇಕು, ಹಲ್ಲೆ ಮಾಡಿದ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಎಂದು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕುಳಿತು ಧಿಕ್ಕಾರ ಕೂಗಿದರು. ನನ್ನ ಹೆಸರು ದೀಪು ಅಂತ. ನಾನು ನಿನ್ನೆ ಶಿರ್ವಾರದಿಂದ ಬರ್ತಾ ಇದ್ದೆ ಹಾಲಿನ ರೋಡ್ಗೆ. ನಾನು ನಮ್ಮ ಫ್ರೆಂಡು ಮುದ್ನಹಳ್ಳಿ ಹತ್ರ ಅಡ್ಡ ಹಾಕಿದ್ರು ಪೊಲೀಸು ಅಂತ. ನಾವು ನಿಲ್ಲಿಸ್ದೋ. ಆಮೇಲೆ ಅವ್ರು ಯಾವ ಹಾಡು ಬರ್ತಾಯಿದೆ ಅಂದ್ರೆ ಅಂಬೇಡ್ಕರ್ ಹಾಡು ಬರ್ತಾಯಿದೆ ಅದಕ್ಕೆ ಆ ಹಾಡು ಯಾಕೆ ಹಾಕಿದ್ದೀರಾ, ಆ ಸೊಳ್ಳೆ ಮಕ್ಕಳು ಹಾಡು ಯಾಕೆ ಹಾಕಿದ್ದೀರಾ ಅಂತೆಲ್ಲ ಅದಕ್ಕೆ ಮತ್ತೆ ಬೈದು ಗಾಡಿಗೆ ಕೆಳಗಡೆ ಕೆಳ್ಕೊಂಡು ಹೊಡೆದ್ರು. ಇಬ್ಬರಿಗೂ ಇಲ್ಲಿಗೆ ಕೆಳಗಡೆ ಹೊಡೆದು ಬಾಯಿ ಬಂದು ಬೈತಾರೆ. ಅಂಬೇಡ್ಕರ್ ಮಹಾನಾಯಕ ಧಾರಾವಾಹಿದ ಹಾಡು ಹಾಕೊಂಬರ್ತಾ ಇದ್ದ, ಅದನ್ನ ನೋಡಿ ಅಡ್ಡ ಹಾಕಿದ್ರು. ನಿಲ್ಲಿಸ್ದ ನಾವು ಪೊಲೀಸು ಅಂದರು. ಆಮೇಲೆ ಯಾಕೆ ಹಾಡು ಹಾಕೊಂಬರ್ತೀರಾ ಅಂತ ಬಾಯಿಗೆ ಬಂದಂಗೆ ಬೈತಾಯಿದ್ರು. ಕೆಳಗೆ ಕೇಳ್ಕೊಂಡು ಹೊಡೆದ್ರು. ಅವ್ರು ಯಾರು ಅಂತ ಗೊತ್ತಿಲ್ಲ. ಯಾವ ಸಮೀಪದಲ್ಲಾಗಿದ್ದು? ಮುದ್ನಹಳ್ಳಿ ಹತ್ರ. ಎಷ್ಟು ಜನ ಹೊಡೆದ್ರು ನಿಮಗೆ? ಇಬ್ಬರು. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ. ನಮ್ಮ ಹುಡುಗರು ನೆನ್ನೆ ಸಂಜೆ ಹಾಲಿನ ಗಾಡಿಗೆ ಹೋಗ್ಬೇಕಾದ್ರೆ ಶಿರ್ವಾರದಿಂದ ಕಡಬ ರೂಟ್ ಹೋಗ್ಬೇಕಾಗಿತ್ತು ಹಾಲಿನ ಗಾಡಿ. ಮಾರ್ಗ ಮಧ್ಯದಲ್ಲಿ ಊರು ಯಾವ್ದು ಮುದ್ನಹಳ್ಳಿ, ಗಿಡದ ಮುದ್ನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಇಬ್ಬರು ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಅಡ್ಡ ಹಾಕವ್ರೆ, ರೈಲ್ವೆ ಪೊಲೀಸ್ನವರು ಅಂತೇಳಿ. ಅದರಲ್ಲಿ ಹುಡುಗರು ಅಂಬೇಡ್ಕರ್ ಹಾಡು ಹಾಕೊಂಡು ಹೋಗ್ತಾವ್ರೆ. ಹೋದಾಗ ನಿಲ್ಸವ್ರೆ. ನೀವು ಯಾವ ಜನ, ಯಾಕೆ ಅಷ್ಟು ಅಂತೆಲ್ಲ ಕೇಳೋರೆ. ಒಲೆಯಾರ ಮಾದಿರ ಅಂತ ಕೇಳೋರೆ. ಇವರಿದ್ದರು ನಮ್ಮ ಮಾದಿರ ಕಾರಣ ಏನು ಕಾಣ ಅಂತದಕ್ಕೆ ಅವ್ನ ಅಮ್ಮನ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಇವಾಡು ಹಾಕೊಂಡು ಹೋಗ್ತೀರಾ, ಹಂಗೆ ಹಿಂಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಮರ್ಮಾಂಗಕ್ಕೆಲ್ಲ ಚೆನ್ನಾಗಿ ಒದ್ದು ಇದು ಮಾಡೋರೆ. ನನಗೆ ಫೋನ್ ಮಾಡ್ದೆ, ನಮ್ಮ ಅಣ್ಣನ ಮಗನೇ ಆಗಬೇಕು. ಫೋನ್ ಮಾಡಿದಾಗ ಹಿಂಗೆ ಹೊಡೆದ್ಬಿಟ್ಟು ಬಾರೆ ಅಂತೇಳಿ ಫೋನ್ ಮಾಡಿ ನಮ್ಮ ಬರೋದ್ರೊಳಗೆ ಯಾರೋ ಆಸ್ಪತ್ರೆಗೆ ಸೇರಿಸಿದ್ರು. ನಾನು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದ್ರೊಳಗೆ ಅವ್ರು ಎಸ್ಕೇಪ್ ಆದರು. ಎಸ್ಕೇಪ್ ಆಗಿ ತಿರುಗಿ ಬಂದು ಆಸ್ಪತ್ರೆಗೆ ಸೇರಿಸಿದ್ವಿ. ನಾವೇನೇ ಟ್ರೀಟ್ಮೆಂಟು ಕೊಡಿಸ್ತಾ ಇದ್ದೀವಿ ಗೌರ್ಮೆಂಟ್ ಆಸ್ಪತ್ರೆ.